ಏಳುಮಲೆ ಒಡೆಯನ ದರ್ಶನಕ್ಕೆ ಹರಿದು ಬರುತ್ತಿರುವ ಲಕ್ಷಾಂತರ ಭಕ್ತ ಸಾಗರ. ಚಾಮರಾಜನಗರದಲ್ಲಿನ ಮಲೆ ಮಹದೇಶ್ವರ ದೇವಾಲಯಕ್ಕೆ ಭಕ್ತ ಸಾಗರವೇ ಹರಿದು ಬರ್ತಾ ಇದೆ. ಕೇವಲ 27 ದಿನಗಳಲ್ಲಿ ಕೋಟಿಗಟ್ಟಲೆ ಹಣ ಕ್ರೋಢೀಕರಣಗೊಂಡಿದೆ. ಏಳುಮಲೆ ಒಡೆಯನ ದರ್ಶನಕ್ಕೆ ಜನಸಾಗರ ಅಂತ ಅನ್ಕೊಂಡಿದ್ರು, ಜನ ಪ್ರಳಯವೇ ಆಗಿದೆ. ಅಲ್ಲಿ ಚಾಮರಾಜನಗರದಲ್ಲಿನ ಮಲೆ ಮಹದೇಶ್ವರ ದೇವಾಲಯ ಅದು. ಸಹಸ್ರಾರು ಎಲ್ಲ ಧರ್ಮದ ಭಕ್ತಾದಿಗಳನ್ನು ಹೊಂದಿರುವ ದೇವಾಲಯ ಕೇವಲ 27 ದಿನಗಳಲ್ಲಿ ಕೋಟ್ಯಾಂತರ ರೂಪಾಯಿ ಕ್ರೋಢೀಕರಣ ಆಗಿದೆ. ಹುಂಡಿಯಲ್ಲಿ ಸಂಗ್ರಹವಾದ ಒಟ್ಟು ನಗದು 2.14 ಕೋಟಿ. ಭಕ್ತರಿಂದ ಹರಕೆಯ ರೂಪದಲ್ಲಿ ಸಂದಾಯವಾಗಿದ್ದು 45 ಗ್ರಾಂ ಚಿನ್ನ. ಮಾದಪ್ಪನ ಪಾದಕ್ಕೆ ಅರ್ಪಿತವಾದ 2.320 ಕೆಜಿ ತೂಕದ ಬೆಳ್ಳಿ. ಈ ಹುಂಡಿ ಮೂಲಕ ಹರಿದು ಬಂದ 6.15 ಲಕ್ಷ ಮೊತ್ತ. ಸಿಸಿ ಕ್ಯಾಮೆರಾ ಕಣ್ಗಾವಲಿನಲ್ಲಿ ನಡೆದ ಪಾರದರ್ಶಕ ಎಣಿಕೆ ಕಾರ್ಯ. ಸಿಸಿ ಕ್ಯಾಮೆರಾ ಇರಲೇಬೇಕಾಗಿ ಬರುತ್ತೆ. ಸಾಲೂರು ಮಠದ ಶ್ರೀಗಳು ಹಾಗೂ ಪ್ರಾಧಿಕಾರದ ಕಾರ್ಯದರ್ಶಿ ಭಾಗಿ. ಹುಂಡಿಯಲ್ಲಿ ಪತ್ತೆಯಾದ 9 ವಿದೇಶಿ ನೋಟುಗಳು, ಅಂದರೆ ವಿದೇಶದಿಂದಲೂ ಕೂಡ ಭಕ್ತರು ಬಂದಲ್ಲಿ ಹಾಕೋಗಿದ್ದಾರೆ ಅಂತ ಅರ್ಥ. ಚಲಾವಣೆಯಲ್ಲಿಲ್ಲದ 2000 ಮುಖಬೆಲೆಯ 3 ನೋಟುಗಳು ಪತ್ತೆ. ಏನು ಹೇಳ್ತೀರಾ? ದಿನದಿಂದ ದಿನಕ್ಕೆ ಗಣನೀಯವಾಗಿ ಏರುತ್ತಿರುವ ಪ್ರವಾಸಿಗರ ಸಂಖ್ಯೆ. ದಾಖಲೆ ಮಟ್ಟದ ಕಾಣಿಕೆ ಮೂಲಕ ಅನಾವರಣಗೊಂಡ ಭಕ್ತರ ಶ್ರದ್ಧೆ. ಜೇಬಲ್ಲಿ ಇಟ್ಕೊಂಡು ನಾನೇನು ಮಾಡಲಿ, ಹುಂಡಿಲಾದ್ರೂ ಬೀಳಲಿ ಅಂತ ಹಾಕೋದ್ನೋ ಏನೋ. ಏಳುಮಲೆ ಒಡೆಯನ ದರ್ಶನಕ್ಕೆ ಹರಿದು ಬರುತ್ತಿರುವ ಭಕ್ತ ಸಾಗರ. ಇನ್ನು ಚಾಮರಾಜನಗರದಲ್ಲಿರ್ತಕ್ಕಂತಹ ಮಲೆ ಮಹದೇಶ್ವರನ ವಿಶೇಷತೆ ಮತ್ತು ಅದರ ಪಾವಿತ್ರ್ಯತೆ ನಿಮಗೆ ಹೇಳಬೇಕು ಅಂತಿಲ್ಲ. ಕಾರಣ ಆ ಒಂದು ದೇವಾಲಯಕ್ಕೆ ದೇಶ ವಿದೇಶ ಎಲ್ಲ ಕಡೆಗಳಿಂದಲೂ ಕೂಡ ಭಕ್ತರು ಹರಿದು ಬರ್ತಾರೆ. ಕಾರಣ ಆ ದೇವರ ಅದರದೇ ಆದಂತಹ ವಿಶೇಷತೆಗಳು. ಧರ್ಮಾತೀತವಾಗಿ ಸಾಕಷ್ಟು ಧರ್ಮದ ಜನರು ಕೂಡ ಮಲೆ ಮಹದೇಶ್ವರನ ಸನ್ನಿಧಾನಕ್ಕೆ ಬರ್ತಾರೆ ದೇವರ ದರ್ಶನವನ್ನು ಪಡೆಯೋದಕ್ಕೆ. ನಾನಾ ಜನ ಬೇರೆ ಬೇರೆ ಅಹವಾಲುಗಳನ್ನು ಇಟ್ಕೊಂಡು ದೇವರ ಜೊತೆ ಬೇಡಿ ಹೋಗ್ತಾರೆ. ಮಕ್ಕಳ ಭಾಗ್ಯ ಬೇಕಿದ್ದವರು, ಕೌಟುಂಬಿಕ ಕಲಹಕ್ಕೆ ತುತ್ತಾದ ಕುಟುಂಬ, ಆರ್ಥಿಕವಾಗಿ ಜರ್ಜರಿತರಾದ ಕುಟುಂಬ, ಹೀಗೆ ಎಲ್ಲ ತರಹದ ಸಮಸ್ಯೆಗಳನ್ನು ಇಟ್ಟುಕೊಂಡು ನಿಶ್ಶಬ್ದವಾಗಿ ದೇವರನಲ್ಲಿ ಬೇಡಿಕೊಳ್ಳೋದಕ್ಕಲ್ಲಿ ಬರ್ತಾರೆ. ಈ ಬಾರಿ ಬರೋಬ್ಬರಿ ಜನ ಬಂದಿದ್ದು ಮಾತ್ರವಲ್ಲದೆ ಬಂದು ಸುಮ್ಮನೆ ಹೋಗಲಿಲ್ಲ, ಹುಂಡಿಗೆ ಸ್ವಲ್ಪ ಹಾಕಿ ಹೋಗಿದ್ದಾರೆ. ಕೆಜಿಗಟ್ಟಲೆ ಚಿನ್ನ, ಇನ್ನು ಕೆಲವರು ಬ್ಯಾನ್ ಆದ 2000 ರೂಪಾಯಿ ನೋಟು ಕೂಡ ಹಾಕೋಗಿದ್ದಾರೆ. ಈ ಹುಂಡಿ ಮೂಲಕ ಹರಿದು ಬಂದ 6.15 ಲಕ್ಷ ಈ ಹಿಂದಿಗಿಂತಲೂ ಕೂಡ ಬಹಳಷ್ಟು ಸಂಗ್ರಹವಾಗಿದೆ, ಕೋಟ್ಯಾಂತರ ರೂಪಾಯಿ. ಹಾಗಾಗಿ ಈ ಹಿಂದೆ 2 CCTV ಇದ್ರೆ ಈ ಬಾರಿ 4 ಇಟ್ಟವ್ರೆ. 4 CCTVಗಳನ್ನು ಇಟ್ಟವ್ರೆ. ಇಡಲಿಲ್ಲ ಅಂದರೆ ಮನುಷ್ಯನ ಕೈಗಳು ಆ್ಯಕ್ಟಿವ್ ಆಗುತ್ತೆ ಅನ್ನೋ ಕಾರಣಕ್ಕೆ 4 CCTVಗಳನ್ನು ತುಂಬ ಹತ್ತಿರದಲ್ಲಿಟ್ಟು ಎಣಸರಪ್ಪ ಈಗ ಅಂತ ಹೇಳೋಗಿದ್ದಾರೆ. ಸೊ ಕೋಟ್ಯಾಂತರ ರೂಪಾಯಿ ಎಣಿಕೆ ಮಾಡಲಾಗ್ತಾ ಇದೆ. ಚಲಾವಣೆಯಲ್ಲಿಲ್ಲದ 2000 ರೂಪಾಯಿಗಳನ್ನು ಕೂಡ ಇಡಲಾಗಿತ್ತು ಅನ್ನೋ ಮಾಹಿತಿ. ಮಾದಪ್ಪನ ಪಾದಕ್ಕೆ ಅರ್ಪಿತವಾದ 2.320 ಕೆಜಿ ತೂಕದ ಬೆಳ್ಳಿ. ಈ ಹುಂಡಿ ಮೂಲಕ ಹರಿದು ಬಂದ 6.15 ಲಕ್ಷ ಮೊತ್ತ. ಸಿಸಿ ಕ್ಯಾಮೆರಾ ಕಣ್ಗಾವಲಿನಲ್ಲಿ ನಡೆದ ಪಾರದರ್ಶಕ ಎಣಿಕೆ ಕಾರ್ಯ. ಇನ್ನು ಸಾಲೂರು ಮಠದ ಶ್ರೀಗಳು ಹಾಗೂ ಪ್ರಾಧಿಕಾರದ ಕಾರ್ಯದರ್ಶಿಯು ಕೂಡ ಭಾಗಿಯಾಗಿದ್ದರು. ಹುಂಡಿಯಲ್ಲಿ ಪತ್ತೆಯಾದ 9 ವಿದೇಶಿ ನೋಟುಗಳು, ಚಲಾವಣೆಯಲ್ಲಿಲ್ಲದ 2000 ಮುಖ ಬೆಲೆಯ 3 ನೋಟುಗಳು ಕೂಡ ಪತ್ತೆಯಾಯಿತು. ದಿನಕ್ಕೆ ಗಣನೀಯವಾಗಿ ಏರುತ್ತಿರುವ ಪ್ರವಾಸಿಗರ ಸಂಖ್ಯೆ, ದಾಖಲೆ ಮಟ್ಟದ ಕಾಣಿಕೆ ಮೂಲಕ ಅನಾವರಣಗೊಂಡ ಭಕ್ತರ ಶ್ರದ್ಧೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.